ಪ್ರಪಂಚ. ಹಲೋ, ರಿಪಬ್ಲಿಕ್ ಟಿವಿ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಸಿನಿ ಪ್ರಪಂಚಕ್ಕೆ ಸ್ವಾಗತ, ಸುಸ್ವಾಗತ. ಇದೇನಪ್ಪ ಇರುವೆ ಅಂತಿದ್ದಾಳೆ ಅಂತ ನೋಡ್ತಿದ್ದೀರಾ? ದಿ ಸ್ಕ್ರಿಪ್ಟ್ ರೂಮ್ ಅವರ ಕಿರುಚಿತ್ರವು ಯೂಟ್ಯೂಬ್ ನಲ್ಲಿ ಬಿಡುಗಡೆಯಾಗಿದ್ದು, ಇದು ರಾಜೇಶ್ ರಾಮಸ್ವಾಮಿ ಅವರ ಹೊಸ ಪ್ರಯತ್ನ. ಜಾಹೀರಾತು ನಿರ್ದೇಶಕರಾದ ಇವರು ಮೊದಲ ಬಾರಿಗೆ ಕಿರುಚಿತ್ರದ ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡಿದ್ದಾರೆ. 17 ನಿಮಿಷದ ಈ ಕಿರುಚಿತ್ರವನ್ನು ಅವರೇ ಸ್ವತಃ ಬರೆದು ನಿರ್ದೇಶಿಸಿದ್ದಾರೆ. ಬೆಂಗಳೂರು ಮೂಲದ ಬರಹಗಾರರ ಕೇಂದ್ರವಾದ ದ ಸ್ಕ್ರಿಪ್ಟ್ ರೂಮ್ ಅವರ ಸಂಸ್ಥಾಪಕರಾದ ರಾಜೇಶ್ ರಾಮಸ್ವಾಮಿ ಅವರನ್ನು ಪ್ರೀತಿಯಿಂದ ರಂಸಂ ಎಂದು ಕರೀತಾರೆ. ಚಿತ್ರದಲ್ಲಿ ದತ್ತಣ್ಣ ಮತ್ತು ಮಹಂತೇಶ್ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡ್ರೆ, ಪ್ರಕಾಶ್ ತುಮಿನಾಡು, ರೋಹಿತ್ ಶ್ರೀನಾಥ್ ಹಾಗೂ ಸೋನು ವೇಣುಗೋಪಾಲ್ ಹಾಗೂ ಅನಿರುದ್ಧ್ ಆಚಾರ್ಯ ಅವರನ್ನು ಒಳಗೊಂಡ ತಾರಾ ಬಳಗವೇ ಇದೆ. ಚಿತ್ರದಲ್ಲಿ 70 ವರ್ಷದ ಗೋವಿಂದಯ್ಯನ ಬಗ್ಗೆ ಹಾಗೂ ಅವರ ಮನೆಯಲ್ಲಿರುವ ಕೆಂಪು ಇರುವೆಯ ಸುತ್ತ ಸುತ್ತುವ ಕತೆ ಇದಾಗಿದ್ದು, ದಿ ಸ್ಕ್ರಿಪ್ಟ್ ರೂಮ್ ಅವರ ಚೊಚ್ಚಲ ನಿರ್ಮಾಣದ ಚಿತ್ರ ಇದಾಗಿದೆ. ಇರುವ ತಾತ ಇದು ಕೊಚ್ಚುದ್ರ ಇಷ್ಟು ಅಪ್ಪ ಉತ್ಕೊಳ್ತದೆ. 2 ದಶಕಗಳ ಹಿಂದೆ ಉಪೇಂದ್ರ ಕಾಣಿಸಿಕೊಂಡಿದ್ದ ಎಲ್ಲಾ ಓಕೆ ಕೂಲ್ ಡ್ರಿಂಕ್ಸ್ ಯಾಕೆ ಎಂಬ ಜಾಹೀರಾತು ಇಂದಿನ ಮಾಸ್ಟರ್ ಮೈಂಡ್ ರಾಜೇಶ್ ರಾಮಸ್ವಾಮಿ. ನಾನು ಮಾಲ್ಗುಡಿ ಡೇಸ್ ನ ದೊಡ್ಡ ಅಭಿಮಾನಿ ಮತ್ತು RK ನಾರಾಯಣ್ ಅವರ ಕಥೆಯನ್ನು ಇಷ್ಟಪಟ್ಟಿದ್ದೇನೆ. ಈ ಕಥೆಗಳನ್ನು ಶಂಕರ್ ನಾಗ್ ಅವರು ತೆರೆಗೆ ಅಳವಡಿಸಿದ ರೀತಿ ನನಗೆ ಮೆಚ್ಚುಗೆ ಆಯಿತು. ಈ ಸಾಮಾನ್ಯ ಜನರ ಸರಳ ನಿರೂಪಣೆ ಶೈಲಿ, ಸೂಕ್ಷ್ಮವಾದ ಅವಲೋಕನಗಳು ನಾನು ವೀಕ್ಷಕ ಅಥವಾ ಓದುಗಾರನಾಗಿ ನಿಜವಾಗಿಯೂ ಆನಂದಿಸುವ ಸಂಗತಿಯಾಗಿತ್ತು. ಅಂದಿನಿಂದ ನನಗೆ ಪ್ರತಿದಿನ ಭೇಟಿಯಾಗುವ ಈ ಸಾಮಾನ್ಯ ಜನರ ಬಗ್ಗೆ ಕುತೂಹಲ ಮೂಡಿತು. ಈ ಕಥೆಗಳನ್ನು ಇಟ್ಟುಕೊಂಡು ಇರುವೆ ಕಿರುಚಿತ್ರವನ್ನು ತಯಾರಿಸಲಾಗಿದೆ. ಸಿನಿ ಪ್ರಪಂಚ.